ನಮಸ್ಕಾರ ಸ್ನೇಹಿತರೆ, ಹೇಗಿದ್ರಿ ಎಲ್ಲರೂ? ನನ್ನ ವಿ ಕೆ ಮಾಹಿತಿ ಚಾನಲ್ಗೆ ತಮಗೆಲ್ಲ ತುಂಬ ದಿನದ ಮೇಲೆ ದೊಡ್ಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಹಾಗೆ ಇವತ್ತು ಏನು ವಿಷಯ ಅಂದರೆ, ನಿಮ್ಮ ಫೋನ್ನಲ್ಲಿ ಬರುವ ಒಂದು ಚಿಕ್ಕ ಲಿಂಕ್ ನೆನಪಿರಲಿ, ನಿಮ್ಮ ಬ್ಯಾಂಕ್ ಖಾತೆಯನ್ನೇ ಖಾಲಿನೇ ಮಾಡಿಬಿಡ್ತದೆ. ಹೌದು, ಇದು ಖಂಡಿತ ಭಯಾನಕ ಸತ್ಯ. ಇವತ್ತು ನಾನು ನಿಮಗೆ ವಾಟ್ಸಪ್ನಲ್ಲಿ ಬರುವ ಸ್ಕ್ಯಾಮ್ ಲಿಂಕ್ಗಳನ್ನು ಹೇಗೆ ಗುರುತಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಈಗ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಮೆಸೇಜನ್ನು ಸರಿಯಾಗಿ ನೀವು ಗಮನವಿಟ್ಟು ನೋಡಿ. ಇದರಲ್ಲಿ ಫ್ರೀ ಗಿಫ್ಟ್ ಅಥವಾ ಬಂಫರ್ ಆಫರ್ ಅಂತ ಬರೆದಿದ್ದಾರೆ. ಇದು ನೋಡಲು ನಿಜಾನೇ ಅನಿಸುತ್ತೆ, ಆದರೆ ಇದು ನಕಲಿ ಲಿಂಕ್. ಇದರ ಅಸಲಿಯತ್ತು ಹೇಗೆ ಕಂಡುಹಿಡಿಯೋದು ಅದೇ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು. ಬನ್ನಿ, ಇದರ ಅಸಲಿಯತ್ತನ್ನು ಹೇಗೆ ಕಂಡುಹಿಡಿಯೋದು ಅಂತ. ಮೊದಲನೇದಾಗಿ ಈ ಲಿಂಕ್ನ ಮೇಲೆ ಸುದೀರ್ಘವಾಗಿ ಗಟ್ಟಿಯಾಗಿ ಕ್ಲಿಕ್ ಮಾಡಿ ಹಿಡ್ಕೊಳ್ಬೇಕು. ಒಂದು 2ರಿಂದ 3 ಸೆಕೆಂಡು. ಅಲ್ಲಿ ಕಾಪಿ ಅಂತ ಆಪ್ಷನ್ ಬರುತ್ತೆ. ನೀವು ನೆನ್ಪಿಟ್ಕೊಳ್ಳಿ, ಈ ಲಿಂಕನ್ನು ಬಂದವಾಗ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು. ಯಾವುದೇ ಕಂಪನಿ ಈ ರೀತಿಯ ಹಣವನ್ನು ನಿಮಗೆ ನೀಡೋದಿಲ್ಲ, ಫೋನನ್ನು ನೀಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದ್ರ ಮೇಲೆ 2ರಿಂದ 3 ನಿಮಿಷ ಕ್ಲಿಕ್ ಮಾಡಿದ ಮೇಲೆ ಕಾಪಿ ಅಂತ ಆಪ್ಷನ್ ಬರುತ್ತೆ. ಅದನ್ನು ನೀವು ಕಾಪಿ ಮಾಡಿಕೊಂಡು ಈಗ ನೀವು ಗೂಗಲ್ ಕ್ರೋಮ್ಗೆ ಬರಬೇಕು. ಗೂಗಲ್ ಕ್ರೋಮ್ ಬಂದಮೇಲೆ ಮೇಲ್ಗಡೆ ಸರ್ಚ್ ಲಿಂಕ್ನಲ್ಲಿ ಇದನ್ನು ನೀವು ತಂದು ಪೇಸ್ಟ್ ಮಾಡಬೇಕು. ಈ ರೀತಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ಮೇಲೆ ವೆಬ್ಸೈಟ್ ಹೆಸರು ಬರುತ್ತೆ. ಅಲ್ಲಿ ವೆಬ್ಸೈಟ್ನ ಹೆಸರನ್ನು ನೀವು ಇಲ್ಲೋಡ್ರಿ, ಈ ರೀತಿಯ ವೆಬ್ಸೈಟ್ ಹೆಸರು ಬರುತ್ತೆ. ವೆಬ್ಸೈಟ್ ಹೆಸರನ್ನು ನೀವು ಸರಿಯಾಗಿ ಓದಿ. ಬೇರೆದರಲ್ಲಿ .com ಈ ರೀತಿ ಇರುತ್ತೆ. ಆದರೆ ಇದರಲ್ಲಿ ನೋಡಿ, ಇದು ಅಧಿಕೃತ ಕಂಪನಿಯ ಹೆಸರಲ್ಲ. ಇದರಲ್ಲಿ ಏನೋ ವಿಚಿತ್ರ ಹೆಸರಿದೆ. ಇದೇ ದೊಡ್ಡ ಸ್ಕ್ಯಾಮ್ ಲಿಂಕ್ ಎಂಬುದಕ್ಕೆ ಸಾಕ್ಷಿ. ಎರಡನೇದಾಗಿ, ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಯಾವುದಾದರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಕೇಳಿದರೆ ದಯವಿಟ್ಟು ಆ ದೊಡ್ಡ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಮಾಡಿಬಿಟ್ರೆ ನಿಮ್ಮ ಆ್ಯಪ್ನಲ್ಲಿರುವಂತಹ, ನಿಮ್ಮ ಮೊಬೈಲ್ನಲ್ಲಿರುವಂತಹ ನಿಮ್ಮ ವಾಟ್ಸಪ್, ಇನ್ಸ್ಟಾ, ನಿಮ್ಮ ಬ್ಯಾಂಕ್ ಖಾತೆ, ನಿಮ್ಮ ಪರ್ಸ್ನಲ್ ಫೋಟೋಸ್, ಜಿಮೇಲಿಂದ ಹಿಡಿದು ಈ ಎಲ್ಲ ಕೂಡ ಹ್ಯಾಕ್ ಆಗಿಬಿಡುತ್ತೆ. 100% ಆಗುತ್ತೆ. ತುಂಬ ಉದಾಹರಣೆ ನಾನು ನೋಡಿದ್ದೀನಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ. ಸೊ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ, ಅವರಿಗೂ ತಿಳುವಳಿಕೆ ನೀಡಿ. ಇಂಥ ಮಹತ್ವದ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಇಂಥ ಒಳ್ಳೆಯ ಸುದ್ದಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡುವುದನ್ನು ದಯಮಾಡಿ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.